ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು, ತಾವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ, ನಮಗೆ ಯಾವಾಗಲೂ ದೇವರ ಬಗ್ಗೆ ಹೇಳುತ್ತಿರುತ್ತೀರಿ. ಅವನು ಇರುವುದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ, ನಾವು ನೋಡಲಾಗುವುದಿಲ್ಲ, ನೋವಾದಾಗಲೆಲ್ಲ ಅವನು ಯಾಕೆ ಬರುವುದಿಲ್ಲ ಎಂದು ಪ್ರಶ್ನಿಸಿದ. ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು, ತಲೆ ಎತ್ತಿ ಆಕಾಶದತ್ತ ನೋಡು, ಸೂರ್ಯನನ್ನು ನೋಡು ಎಂದರಂತೆ. ಆತ ತಲೆ ಎತ್ತಿ ನೋಡದವನು ತಕ್ಷಣ ತಲೆ ಕೆಳಗೆ ಮಾಡಿ, ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ನೋಡಲಾಗುವುದೇ ಎಂದು ತಲೆಯನ್ನು ಕೆಳಗೆ ಮಾಡಿ, ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ ಗುರುಗಳೇ ಎಂದನು. ಆಗ ಸ್ವಾಮೀಜಿಯವರು, ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ. ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ, ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು, ದೇವರಿಲ್ಲದೆ ಈ ಸೃಷ್ಟಿಯೇ ಇಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತಂತೆ. ಪ್ರಕೃತಿ, ಗಿಡ, ಮರ, ಹೂ, ಹಣ್ಣು, ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ. ಸರ್ವತೋಮುಖ, ಸರ್ವವ್ಯಾಪಕ ವಿವೇಕಾನಂದರು ಅಗೋಚರ ಶಕ್ತಿಯ ಬೆಳಕಾಗಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತು. ನನ್ನ ಕಣ್ತೆರೆಸಿದ ನೀವೇ ನನ್ನ ದೇವರೆಂದು ಆ ಶಿಷ್ಯನು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ.